ನಮಸ್ತೆ ಮಕ್ಕಳ, ವೆಲ್ಕಮ್ ಟು ಯೂಟ್ಯೂಬ್ ಕ್ಲಾಸ್. ಕಳೆದ ಪೀರಿಯಡ್ನಲ್ಲಿ ನಾವು ದ್ವಿತೀಯ PUC ರಾಜ್ಯಶಾಸ್ತ್ರದ 4ನೇ ಅಧ್ಯಾಯವನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ದಲಿತ ಚಳವಳಿ ಈ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವತ್ತು ಹಿಂದುಳಿದ ವರ್ಗಗಳ ಚಳವಳಿ ಈ ಟಾಪಿಕನ್ನು ನೋಡೋಣ. Dear children, in the last period we have started the 4th chapter of PUC second year political science. The chapter is social movements and their political implications. In this chapter we have discussed the Dalit movement. Today we will study and discuss the backward class movement. Okay, before going to this topic I have some informations to give you. ಮಕ್ಕಳೇ, ರಾಜರಾಜೇಶ್ವರಿ ನಗರ ಬೆಂಗಳೂರು ಮತ್ತು ಶಿರಾ ತುಮಕೂರು ಡಿಸ್ಟ್ರಿಕ್ಟ್ ಉಪಚುನಾವಣೆಗಳು ನಡೆದವು. ವಿಧಾನಸಭಾ ಉಪಚುನಾವಣೆಗಳು ಎಲ್ಲ ಸುದ್ದಿ ಪೇಪರ್ನಲ್ಲಿ ಬರ್ತಾ ಇದೆ. ಉಪಚುನಾವಣೆ ಅಂದ್ರೇನು, ಮಹಾಚುನಾವಣೆ ಅಂದ್ರೇನು, ಉಪಚುನಾವಣೆಯಲ್ಲಿ ವಾಟ್ ಆರ್ ದಿ ಇನ್ಫಾರ್ಮೇಷನ್ಸ್ ಟು ಬಿ ಸಬ್ಮಿಟೆಡ್ ಬೈ ದಿ ಕ್ಯಾಂಡಿಡೇಟ್ ವೈಲ್ ಫೈಲಿಂಗ್ ದಿ ನಾಮಿನೇಷನ್ನನ್ನು ಸಲ್ಲಿಸುವಾಗ ಅಭ್ಯರ್ಥಿ ಪತ್ರವನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸುವಾಗ ಅಭ್ಯರ್ಥಿ ತನ್ನ ಯಾವ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸತಕ್ಕದ್ದು. ಎಲ್ಲ ನ್ಯೂಸ್ ಪೇಪರ್ನೊಳಗೂ ಈ ವಿಷಯ ಬರಲಿಕ್ಕತ್ತದ. ಸೊ ಈ ವಿಷಯ ನಿಮಗೆ ಈ ವರ್ಷ ಅದ. ಒಂದು ಕ್ವಶನ್ ಅದ, ವಾಟ್ ಆರ್ ದಿ ಇನ್ಫಾರ್ಮೇಷನ್ಸ್ ಟು ಬಿ ಸಬ್ಮಿಟೆಡ್ ಬೈ ದಿ ಕ್ಯಾಂಡಿಡೇಟ್ ವೈಲ್ ಫೈಲಿಂಗ್ ದಿ ನಾಮಿನೇಷನ್. ನಾಮಪತ್ರ ಸಲ್ಲಿಸುವಾಗ ಅಭ್ಯರ್ಥಿಯು ತನ್ನ ಯಾವ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸತಕ್ಕದ್ದು. ಈಗೆಲ್ಲ ಕೊಟ್ಟಿದ್ದಾರೆ, ಪೇಪರ್ನಲ್ಲಿ ಬಂದದ. ಅವರ ಆಸ್ತಿಯ ಬಗ್ಗೆ, ಕುಟುಂಬದ ಬಗ್ಗೆ, ಊರಿನ ಬಗ್ಗೆ, ವಿದ್ಯಾರ್ಹತೆಯ ಬಗ್ಗೆ, ಜಾತಿಯ ಬಗ್ಗೆ. ಸೊ ದಯವಿಟ್ಟು ಅದನ್ನು ಪೇಪರನ್ನು ರೆಫರ್ ಮಾಡಿರಿ. ಆಮೇಲೆ ನೀವೆಲ್ಲೋ ಹೋಗಿ ಲೈಬ್ರರಿಗೆ ಹೋಗಿ ಅಥವಾ ಪೇಪರ್ ತರಿಸೋರು ಮನೆಗೆ ಹೋಗಿ ಪೇಪರ್ ಓದಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಮದು ಆನ್ಲೈನ್ ಕ್ಲಾಸಸ್ ನಡೀಲಿಕ್ಕತ್ತಾವ, ಯೂಟ್ಯೂಬ್ ಕ್ಲಾಸಸ್ ನಡೀಲಿಕ್ಕತ್ತಾವ, ಇಂಟರ್ನೆಟ್ ಅಂತೂ ತಮ್ಮ ಮೊಬೈಲಿಗೆ ಇರ್ತದೆ. ಮೊಬೈಲ್ನೊಳಗೆ ನೋಡ್ಕೋಬೋದು, ನ್ಯೂಸ್ ಪೇಪರ್ಸ್ ಅದರೊಳಗೂ ಬರ್ತಾವೆ. ಈ ಪೇಪರ್ ಅಂತ ಅದ, ವಿಜಯವಾಣಿ, ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ಈವನ್ ಇಂಗ್ಲೀಷ್ ಪೇಪರ್ಸ್. ರೈಟ್ ಮಕ್ಕಳ, ಪೇಪರನ್ನು ಓದಿ ವಿಷಯಗಳನ್ನು ಸರಿಯಾಗಿ ತಿಳ್ಕೊಳ್ರಿ. ರೈಟ್, ಓಕೆ ಮಕ್ಕಳ. ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಮೂಮೆಂಟ್, ಹಿಂದುಳಿದ ವರ್ಗದ ಚಳವಳಿ. ಮೊನ್ನೆ ದಲಿತ ಚಳವಳಿಯನ್ನು ನಾವು ಸ್ಟಡಿ ಮಾಡಿದ್ವಿ. ಹೂ ಈಸ್ ದಲಿತ್? ದಿ ಪರ್ಸನ್ ಹೂ ಈಸ್ ಸಬ್ಜೆಕ್ಟೆಡ್ ಟು ಅನ್ಟಚಬಿಲಿಟಿ. ಅಸ್ಪೃಶ್ಯತೆ ಎಂಬ ವ್ಯವಸ್ಥೆಯಿಂದ ತುಳಿತಕ್ಕೊಳಗಾದಂಥ ವ್ಯಕ್ತಿಯನ್ನು ದಲಿತ ಎಂದು ಕರೆಯುತ್ತೇವೆ. ದ ಪರ್ಸನ್ ಹೂ ಈಸ್ ಸಪ್ರೆಸ್ಡ್ ಆನ್ ದಿ ಬೇಸ್ ಆಫ್ ಹಿಸ್ ಕಾಸ್ಟ್. ತನ್ನ ಜಾತಿಯ ಆಧಾರದ ಮೇಲೆ ಜಾತಿಯಿಂದಾಗಿ ತುಳಿತಕ್ಕೊಳಗಾದಂಥ ವ್ಯಕ್ತಿಯೇ ದಲಿತ. ರೈಟ್, ಅವನು ಬ್ಯಾಕ್ವರ್ಡು ಇರ್ತಾನೆ, ಅವನು ಎಕನಾಮಿಕಲಿ ಮತ್ತು ಸೋಷಿಯಲಿ ಹಿಂದುಳಿದವನು ಆಗಿರ್ತಾನೆ. ಜಾತಿಯಿಂದನೂ ಅವನು ತುಳಿತಕ್ಕೊಳಗಾಗಿರುತ್ತಾನೆ, ಶೋಷಣೆಗೊಳಗಾಗಿರುತ್ತಾನೆ. ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಮೂಮೆಂಟ್. ಬ್ಯಾಕ್ವರ್ಡ್ ಕ್ಲಾಸ್ ಅಂದ್ರೇನು? ದಿ ಗ್ರೂಪ್ ವಿಚ್ ಈಸ್ ಸಪ್ರೆಸ್ಡ್ ಆನ್ ದಿ ಬೇಸ್ ಆಫ್ education and social aspects and even regarding economic aspects. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಶೋಷಣೆಗೊಳಗಾದವರು ಅಥವಾ ಹಿಂದುಳಿದ ವರ್ಗವನ್ನು, ದಿ ಕಮ್ಯುನಿಟಿ ವಿಚ್ ಈಸ್ ಬ್ಯಾಕ್ವರ್ಡ್ ರಿಗಾರ್ಡಿಂಗ್ ಸೋಷಿಯಲ್ ಆಸ್ಪೆಕ್ಟ್, ಎಕನಾಮಿಕ್ ಆಸ್ಪೆಕ್ಟ್ ಆ್ಯಂಡ್ ಎಜುಕೇಷನಲ್ ಆಸ್ಪೆಕ್ಟ್. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ,
ಆರ್ಥಿಕವಾಗಿ ಹಿಂದುಳಿದ ವರ್ಗ ಎಂದು ಕರೆಯುವರು. ಶೋಷಣೆಗೊಳಗಾದಂಥ ವರ್ಗವನ್ನು ಹಿಂದುಳಿದ ವರ್ಗ ಎಂದು ಕರೆಯುವರು. ರೈಟ್ ಮಕ್ಕಳ? ಸಿಂಪಲ್. ದೆರ್ ಇಸ್ ಎ ಸ್ಲೈಟ್ ಡಿಫ್ರೆನ್ಸ್ ಬಿಟ್ವೀನ್ ದಲಿತ್ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸ್. ದಲಿತ್ ಈಸ್ subjected to untouchability. The backward class people are subjected to socially, economically and educationally disadvantaged. ವ್ಯವಸ್ಥೆಯಲ್ಲಿ ಇರುವಂತಹ ಅಂಶಗಳಲ್ಲಿ ಇವರಿಗೆ ಪ್ರಯೋಜನ ಆಗಿರುವುದಿಲ್ಲ, ಇವರಿಗೆ ಸೌಲಭ್ಯಗಳು ಸಿಕ್ಕಿರುವುದಿಲ್ಲ. ಅಂಥವ್ರು ಯಾರೋ ಬ್ಯಾಕ್ವರ್ಡ್ ಕ್ಲಾಸ್ ಪೀಪಲ್. ರೈಟ್ ಮಕ್ಕಳ? ಓಕೆ. ಹೋರಾಟಗಾರರು, ಹಿಂದುಳಿದ ದಲಿತ ಹೋರಾಟಗಾರರು, ಹಿಂದುಳಿದ ವರ್ಗದ ಹೋರಾಟಗಾರರು ಅಂದರೆ ನಾವು ನೆನೆಸ್ಕೊಳ್ಳೇಬೇಕಾದಂಥ ವ್ಯಕ್ತಿಗಳು ಅಂದರೆ ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಮಹಾತ್ಮ ಜ್ಯೋತಿಬಾ ಫೂಲೆ ಅವರ ಧರ್ಮಪತ್ನಿ, ಜ್ಯೋತಿಬಾ ಫೂಲೆಯ ಧರ್ಮಪತ್ನಿ ಸಾವಿತ್ರಿಬಾಯಿ ಫೂಲೆ. ಮಹಾತ್ಮ ಗಾಂಧೀಜಿಯವರದಂತೂ ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟಂಗೆ ಬರ್ತದೆ ಮಕ್ಕಳ. ದಲಿತ ಹೋರಾಟಗಾರ ಮಹಾತ್ಮ ಗಾಂಧೀಜಿ, ಹಿಂದುಳಿದ ವರ್ಗದ ಹೋರಾಟಗಾರ ಮಹಾತ್ಮ ಗಾಂಧೀಜಿ, ಮಹಿಳೆಯರ ಹಕ್ಕುಗಳ ಹೋರಾಟಗಾರ ಮಹಾತ್ಮ ಗಾಂಧೀಜಿ, ಪರಿಸರ ಹೋರಾಟಗಾರ ಮಹಾತ್ಮ ಗಾಂಧೀಜಿ, ರೈತರ ಹಕ್ಕುಗಳ ಹೋರಾಟಗಾರ ಮಹಾತ್ಮ ಗಾಂಧೀಜಿ. ಸೊ ಇಲ್ಲಿ ಹಿಂದುಳಿದ ವರ್ಗದ ಹೋರಾಟಗಾರರಲ್ಲಿ ನಾವು ಮಹಾತ್ಮ ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ. Even Dr. BR Ambedkar also played a very important role in the movement against the suppression of backward class and the Dalits. ದಲಿತರು ಮತ್ತು ಹಿಂದುಳಿದ ವರ್ಗದವರ ಶೋಷಣೆಯ ವಿರುದ್ಧವಾಗಿ ಹೋರಾಟ ಮಾಡಿದವರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವು ದೊಡ್ಡದು. ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ, ಬೀಯಿಂಗ್ ದಿ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ, ಡಾಕ್ಟರ್ BR ಅಂಬೇಡ್ಕರ್ ಅವರು ದಲಿತರಿಗಾಗಿ, ಹಿಂದುಳಿದ ವರ್ಗದವರಿಗಾಗಿ ಸಾಕಷ್ಟು ಕಾನೂನುಗಳನ್ನು ತಂದಿದ್ದಾರೆ. ಇವತ್ತೇನಾದರೂ ದಲಿತರು ಮತ್ತು ಹಿಂದುಳಿದ ವರ್ಗದವರು ಸೌಲಭ್ಯಗಳನ್ನು ಅನುಭವಿಸುತ್ತಿದ್ದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆ ಅನ್ನೋದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಹಿಂದುಳಿದ ವರ್ಗದ ಪಿತಾಮಹ ಅಂತ ಕರೀತಾರೆ, ದಿ ಫಾದರ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್. ನಾಳೆ ಕ್ವಶನ್ ಕೇಳ್ಬೋದು ನಿಮಗೆ. ಹಿಂದುಳಿದ ವರ್ಗದ ಪಿತಾಮಹ ಯಾರು? ಡಾಕ್ಟರ್ BR ಅಂಬೇಡ್ಕರ್. ಹಿಂದುಳಿದ ವರ್ಗದ ಯೇಸು ಕ್ರಿಸ್ತ ಯಾರು? ಮೆಸಯ್ಯ ಆಫ್ ಬ್ಯಾಕ್ವರ್ಡ್ ಕ್ಲಾಸ್. ಹೂ ಈಸ್ ದಿ ಮೆಸಯ್ಯ ಆಫ್ ಬ್ಯಾಕ್ವರ್ಡ್ ಕ್ಲಾಸ್? ಈಸ್ ಡಾಕ್ಟರ್ BR ಅಂಬೇಡ್ಕರ್. ಹಿಂದುಳಿದ ವರ್ಗದ ಪಿತಾಮಹ ಮತ್ತು ಹಿಂದುಳಿದ ವರ್ಗದ ಯೇಸು ಕ್ರಿಸ್ತ ಡಾಕ್ಟರ್ BR ಅಂಬೇಡ್ಕರ್. ಅದರಂತೆ ಮಗಳ ಜ್ಯೋತಿಬಾ ಫೂಲೆ ಅವರ ಧರ್ಮಪತ್ನಿ ಸಾವಿತ್ರಿಬಾಯಿ ಫೂಲೆಯವರು ಸಹ ಹಿಂದುಳಿದ ವರ್ಗದ ಮಹಿಳೆಯರಿಗಾಗಿ ಹಿಂದುಳಿದ ವರ್ಗದವರಿಗಾಗಿ ಸಾಕಷ್ಟು ಕೆಲಸವನ್ನು ಮಾಡಿದರು. ಅದರಲ್ಲೂ ಸಾವಿತ್ರಿಬಾಯಿ ಫೂಲೆಯವರನ್ನು ಭಾರತದ ಮೊದಲ ಶಿಕ್ಷಕಿ ಅಂತ ಕರೀತಾರೆ. ಸಾವಿತ್ರಿಬಾಯಿ ಫೂಲೆ ಈಸ್ ದಿ ಫಸ್ಟ್ ವುಮೆನ್ ಟೀಚರ್ ಆಫ್ ಇಂಡಿಯಾ. ಈ ದಲಿತ ಹೆಣ್ಣು ಮಕ್ಕಳಿಗಾಗಿ, ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಸಾಕಷ್ಟು ಕೆಲಸವನ್ನು ಸಾವಿತ್ರಿಬಾಯಿ ಮಾಡಿದ್ದಾರೆ. ರೈಟ್ ಮಗಳ? ಅವರ ಪತಿ ಜ್ಯೋತಿಬಾ ಫೂಲೆ ಅಕ್ಷರ ಕ್ರಾಂತಿ ಎನ್ನುವಂತಹ ಒಂದು ಘೋಷಣೆಯ ಮೂಲಕ ಹಿಂದುಳಿದ ವರ್ಗದವರು ಮತ್ತು ದಲಿತರ ಶಿಕ್ಷಣಕ್ಕಾಗಿ ವಿಶೇಷ ಶ್ರಮವನ್ನು ವಹಿಸಿದ್ದಾರೆ. ರೈಟ್? ಹೋರಾಟಗಾರರಲ್ಲಿ ದಲಿತ ಮತ್ತು ಹಿಂದುಳಿದ ವರ್ಗದ ಹೋರಾಟಗಾರರಲ್ಲಿ ಈ 4 ಪ್ರಮುಖ ವ್ಯಕ್ತಿಗಳನ್ನು ನಾವು ಹೆಸರಿಸಬಹುದು. ರೈಟ್? ಓಕೆ, ಆಯಿತಾ? ನೆಕ್ಸ್ಟ್, ರಾಜಕೀಯ ಪರಿಣಾಮಗಳು, ಪೊಲಿಟಿಕಲ್ ಇಂಪ್ಲಿಕೇಶನ್ಸ್. ಹಿಂದುಳಿದ ವರ್ಗದ ಚಳುವಳಿಯ ಪರಿಣಾಮವಾಗಿ ಸರ್ಕಾರವು ಹಿಂದುಳಿದ ವರ್ಗಕ್ಕೆ ಯಾವ ಯಾವ ಸೌಲಭ್ಯಗಳನ್ನು ನೀಡಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ನಂಬರ್ 1, ಸಂವಿಧಾನಾತ್ಮಕ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಪ್ರೊವೈಡೆಡ್ ಟು ದಿ ಬ್ಯಾಕ್ವರ್ಡ್ ಕ್ಲಾಸ್. ರೈಟ್? ಆರ್ಟಿಕಲ್ 14 ಇದು ದಲಿತ ಚಳುವಳಿಗೂ ಬಂದದ. ಆರ್ಟಿಕಲ್ 14 ಪ್ರಕಾರ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಹಿಂದುಳಿದವರು, ಮುಂದುವರೆದವರು
ಆ ಜಾತಿಯವರು ಈ ಜಾತಿಯವರು ಅಂತ ಯಾವುದೇ ಭೇದ ಭಾವವನ್ನು ಮಾಡುವಂತಿಲ್ಲ. ರೈಟ್. ಆರ್ಟಿಕಲ್ 14ರ ಪ್ರಕಾರ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಆರ್ಟಿಕಲ್ 16, ಆರ್ಟಿಕಲ್ 16ರ ಪ್ರಕಾರ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ, ಹಿಂದುಳಿದ ವರ್ಗದವರಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡುವುದು. ಆರ್ಟಿಕಲ್ 340 ಸಂವಿಧಾನದ ವಿಧಿ 340ರ ಪ್ರಕಾರ ಹಿಂದುಳಿದ ವರ್ಗದ ಆಯೋಗವನ್ನು ರಾಷ್ಟ್ರಪತಿಗಳು ರಚನೆ ಮಾಡುತ್ತಾರೆ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ದಿಸ್ ಕಮಿಷನ್ ವರ್ಕ್ಸ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್. ರಾಷ್ಟ್ರಪತಿ ಹಿಂದುಳಿದ ವರ್ಗದ ಆಯೋಗವನ್ನು ರಚನೆ ಮಾಡುತ್ತಾರೆ. ದಿಸ್ ಕಮಿಷನ್ ವರ್ಕ್ಸ್ ಫಾರ್ ದಿ ಬೆಟರ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸ್. ಅವರಿಗಾಗಿನೇ ಒಂದು ಕಮಿಟಿ ಅದ, ಒಂದು ಕಮಿಷನ್ ಅದ, ರಾಷ್ಟ್ರಪತಿ ನೇಮಕ ಮಾಡ್ತಾರೆ ಅಕಾರ್ಡಿಂಗ್ ಟು ಆರ್ಟಿಕಲ್ 340 ಆಫ್ ದಿ ಕಾನ್ಸ್ಟಿಟ್ಯೂಷನ್. ರೈಟ್ ಮಗಳ. ದೆನ್ NHRC, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಇದನ್ನು 1993ರಲ್ಲಿ ರಚಿಸಲಾಗಿದೆ. ದಿ ಬ್ಯಾಕ್ವರ್ಡ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದನ್ನು 1993ರಲ್ಲಿ ರಚಿಸಲಾಗಿದೆ. ಇದು ಸಹ ಹಿಂದುಳಿದ ವರ್ಗದವರ ಹಕ್ಕುಗಳು, ಅವರ ಸೌಲಭ್ಯಗಳು, ಅವರ ಜೀವನ ಮಟ್ಟ, ಇದರ ಬಗ್ಗೆ ಕಾಲಕಾಲಕ್ಕೆ ಉಸ್ತುವಾರಿಯನ್ನು, ವಿಶ್ಲೇಷಣೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತದೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ NHRC 1993ರಲ್ಲಿ ರಚನೆಯಾಯಿತು. ಓಕೆ ಮಗಳ. ನೆಕ್ಸ್ಟ್, ಚುನಾವಣೆ. ಹಿಂದುಳಿದ ವರ್ಗದವರಿಗೆ ಯಾವ ಚುನಾವಣೆಯಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ? ಲೋಕಸಭಾ ಚುನಾವಣೆಯಲ್ಲಿ ಇಲ್ಲ, ದಲಿತರಿಗೆ ಮಾತ್ರ ಇದೆ. ದರ್ ಇಸ್ ಅ ರಿಸರ್ವೇಷನ್ ಫಾರ್ ದಲಿತ್ಸ್ ಇನ್ ಲೋಕಸಭಾ ಆ್ಯಂಡ್ ವಿಧಾನಸಭಾ ಎಲೆಕ್ಷನ್ಸ್, ನಾಟ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಬ್ಯಾಕ್ವರ್ಡ್ ಕ್ಲಾಸ್ ಹ್ಯಾವ್ ಗಾಟ್ ದಿ ರಿಸರ್ವೇಷನ್ ಇನ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್. ಸ್ಥಳೀಯ ಸರ್ಕಾರಗಳಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನು ನೀಡಲಾಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಅಂದರೆ ಯಾವಗಳ? ಮಹಾನಗರ ಪಾಲಿಕೆ, ಬೃಹನ್ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಇವೆಲ್ಲ ಸ್ಥಳೀಯ ಸರ್ಕಾರಗಳು. ಈ ಸ್ಥಳೀಯ ಸರ್ಕಾರಗಳಲ್ಲಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಉಂಟು. ಇದು ಒಂದು. ಎರಡನೇದಾಗಿ, ಈ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದಲ್ಲಿಯೂ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಉಂಟು. ದಿ ಬ್ಯಾಕ್ವರ್ಡ್ ಕ್ಲಾಸ್ has got the reservation in local self-government elections and as well as in the election of the president and the vice president of local self-government. ಸ್ಥಳೀಯ ಸರ್ಕಾರದ ಚುನಾವಣೆ 5 ವರ್ಷಕ್ಕೆ ನಡೆಯುವಂಥ ಚುನಾವಣೆ, ಅದರಲ್ಲೂ ಮೀಸಲಾತಿ ಅದ. ಕೆಲವೊಂದು ಸ್ಥಾನಗಳನ್ನು ಮೀಸಲು ಇಡ್ತಾರೆ ಇವರಿಗೆ. ಜೊತೆಗೆ ಆರಿಸಿ ಬಂದವರೊಳಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಬೇಕಾಗ್ತದೆ. ಈ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೂ ಇವರಿಗೆ ಮೀಸಲಾತಿ ಉಂಟು. ಯಾರಿಗೆ? ಹಿಂದುಳಿದ ವರ್ಗದವರು. ರೈಟ್ ಮಗಳ. ನೆಕ್ಸ್ಟ್, ಇತರೆ. ಹಿಂದುಳಿದ ವರ್ಗದ ಇತರೆ ಸೌಲಭ್ಯಗಳು ಯಾವುವು? ಹಿಂದುಳಿದ ವರ್ಗದ ಮಕ್ಕಳಿಗೆ ಶಿಕ್ಷಣದಲ್ಲಿ ಮೀಸಲಾತಿ ಉಂಟು. ಹಿಂದುಳಿದ ವರ್ಗದವರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಉಂಟು. ದೆರ್ ಇಸ್ ಅ ರಿಸರ್ವೇಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಇನ್ ಎಜುಕೇಷನ್, ಇನ್ ಗೌರ್ಮೆಂಟ್ ಜಾಬ್ಸ್, ಆಕ್ಯುಪೇಷನ್, ಉದ್ಯೋಗದಲ್ಲಿ ಮೀಸಲಾತಿ ಉಂಟು. ಮತ್ತು ಹಿಂದುಳಿದ ವರ್ಗದವರಿಗಾಗಿ ಸರ್ಕಾರವು ಮನೆಗಳನ್ನು ಕಟ್ಟಿಸಿಕೊಡುತ್ತದೆ. ಗೌರ್ಮೆಂಟ್ ಪ್ರೊವೈಡ್ಸ್ ಹೋಮ್ ಫೆಸಿಲಿಟಿ ಫಾರ್ ದಿ ಬ್ಯಾಕ್ವರ್ಡ್ ಕ್ಲಾಸ್ ಪೀಪಲ್. ಹಿಂದುಳಿದ ವರ್ಗದವರಿಗಾಗಿ ಕಾಲಕಾಲಕ್ಕೆ ಸರ್ಕಾರವು ವಿವಿಧ ಯೋಜನೆಗಳನ್ನು ತರುತ್ತದೆ. ಅದು ಸಾಲ ಯೋಜನೆ ಇರ್ಬೋದು, ಅದು ಉಚಿತವಾಗಿ ಅಥವಾ ಕಡಿಮೆ ದರದಲ್ಲಿ ಮೋಟಾರು ವಾಹನ ತರಬೇತಿಯನ್ನು ಕೊಡುವುದಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಫೆಸಿಲಿಟಿ ಇರ್ಬೋದು, ಆನಂತರ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಫೆಸಿಲಿಟೀಸ್ ಇರ್ಬೋದು. ಸೊ ಸರ್ಕಾರವು ಕಾಲಕಾಲಕ್ಕೆ ಸಾಕಷ್ಟು ವಿಷಯಗಳು ಮಕ್ಕಳ ಪೇಪರ್ನೊಳಗೆ ಬರ್ತಾವೆ. ಆಲ್ಮೋಸ್ಟ್ ಹಿಂದುಳಿದ ವರ್ಗದವರಿಗೆ ಈ ಸೌಲಭ್ಯವನ್ನು ಜಾರಿಗೆ ತರಲಾಗಿದೆ. ಆಮೇಲೆ BPL ಅಂತ ಬರ್ತಾರೆ,
ಬಿ ಪಿ ಎಲ್ ಅಂದರೆ ಬಿಲೋ ಪವರ್ಟಿ ಲೈನ್, ಬಿ ಪಿ ಎಲ್ ವರ್ಗದವರಿಗೆ ಉಚಿತ ಅಕ್ಕಿಯನ್ನು ಕೊಡುವುದು, ಉಚಿತ ಗೋಧಿಯನ್ನು ಕೊಡುವುದು, ಇವೆಲ್ಲ ಹಲವಾರು ಯೋಜನೆಗಳನ್ನು ಸರ್ಕಾರವು ಕಾಲ ಕಾಲಕ್ಕೆ ಜಾರಿಗೆ ತರುತ್ತದೆ. ರೈಟ್ ಮಗಳ? ಸೊ ಇವುಗಳ ಕಾರಣಗಳನ್ನು ಕೇಳಿದರೆ ಏನು ತಾವು ಹೇಳ್ಬೋದು? ಹಿಂದುಳಿದ ವರ್ಗದ ಚಳವಳಿಯ ಕಾರಣಗಳು ಸೇಮ್ ದಲಿತ ಚಳವಳಿಯಲ್ಲಿ ನಾವೇನು ನೋಡಿದರೆ ಆಲ್ಮೋಸ್ಟ್ ಅವೇ ಅಂಶಗಳು ಇಲ್ಲಿಯೂ ಸಹ ಬರುತ್ತವೆ. ಸರ್ಕಾರದ ನಿರ್ಲಕ್ಷ್ಯ, ಸರ್ಕಾರ ಅವರ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸದೇ ಇರುವುದು ಅದು ಒಂದು ಕಾರಣ. ಆನಂತರ ಆರ್ಥಿಕ ಶೋಷಣೆ, ಹಿಂದುಳಿದ ವರ್ಗದವರಿಗೆ ಕಡಿಮೆ ವೇತನವನ್ನು ಕೊಡುವುದು. ಆನಂತರ ರೂಢಿ ಸಂಪ್ರದಾಯಗಳು, ಹಿಂದುಳಿದ ವರ್ಗದವರಿಗೆ ಸಮಾಜದಲ್ಲಿ ಯಾವುದೇ ಪ್ರಮುಖವಾದಂಥ ಜವಾಬ್ದಾರಿಯನ್ನು ಕೊಡದೇ ಇರುವುದು. ಸೊ ಇವೆಲ್ಲ ಅಂಶಗಳಿಂದ ಅವರನ್ನು ಮುಕ್ತವಾಗಿಸಲು ಭಾರತ ಸರ್ಕಾರವು ಭಾರತ ಸಂವಿಧಾನದ ಮೂಲಕ ಈ ಅಂಶಗಳನ್ನು ಜಾರಿಗೆ ತಂದಿದೆ. ಕಾಲ ಕಾಲಕ್ಕೆ ಹಲವಾರು ಅಂಶಗಳು ಜಾರಿಗೆ ಬರ್ತಾ ಇರ್ತವೆ. ರೈಟ್ ಮಗಳ? ಓಕೆ, ಇದು ಸಣ್ಣದಾದ ಟಾಪಿಕ್ಕು. ಇದನ್ನು ಕರೆಕ್ಟಾಗಿ ಇದನ್ನು ಕೇಳ್ಕೊಳ್ರಿ, ವಿಡಿಯೋ ನೋಡಿರಿ. ಇದು ನೋಟ್ಸನ್ನು ತಮಗೆ ಕರೆಕ್ಟಾಗಿ ನಾನು ಬರೆದು ಕಳಿಸಿರ್ತೀನಿ. ಕರೆಕ್ಟಾಗಿ ಓದ್ಕೊಂಡು ರೆಡಿ ಮಾಡಿ ಇಟ್ಕೊಳ್ರಿ. ರೈಟ್ ಮಗಳ? ಥ್ಯಾಂಕ್ ಯು.